ಶಿವಮೊಗ್ಗ ರೀಲ್ ಭಾಗ 2ಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಳೆ ಬ್ಲಾಗ್ ಅಲ್ಲಿ ಶಿವಮೊಗ್ಗದ ಕಲ್ಕೊಪ್ಪದಲ್ಲಿರ್ತಕ್ಕಂಥ ವಿನಯ್ ಅವರ ಅಜ್ಜಿ ಮನೆಗೆ ಬಂದಿದ್ದೆ. ಇಲ್ಲಿಗೆ ಏನಕ್ಕೆ ಬಂದಿದ್ದೆ ಅಂತಂದ್ರೆ ಮಲೆನಾಡು ಭಾಗದಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಜೋನಿ ಬೆಲ್ಲನ ತಯಾರಿಸ್ತಾರೆ. ಹಾಗಾಗಿ ವಿನಯ್ ಇದನ್ನ ಅವ್ರ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಕಂಟೆಂಟ್ ಮಾಡೋಕೆ ಅಂತ ಇಲ್ಲಿಗೆ ಬಂದಿದ್ರು. ಜೊತೆಗೆ ನನ್ನನ್ನು ಕೂಡ ಕರ್ಕೊಂಡು ಬಂದಿದ್ರು. ವಿನಯ್ ಕಬ್ಬನ್ ಗದ್ದೆನಲ್ಲಿ ಕೆಲಸ ಮಾಡಿ ಕಬ್ಬನ್ನ ಕಡಿದು ಅದನ್ನ ತಗೊಂಡ್ ಬಂದು ಮಿಷಿನ್ಗೆ ಹಾಕಿ ಅವ್ರಿಗೇನ್ ಅನ್ನಿಸ್ತು ಅನ್ನೋದನ್ನ ಅವರ ವಿಡಿಯೋದಲ್ಲಿ ಹೇಳಿದ್ರು. ಆದ್ರೆ ನಾನೀಗ ನನ್ನ ವಿಡಿಯೋದಲ್ಲಿ ನಿಮಗೆ ಈ ಜೋನಿ ಬೆಲ್ಲನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಲೆನಾಡು ಭಾಗದಲ್ಲಿ ಮನೆಗೆ ಬೇಕಾದಂತಹ ಸಿಹಿ ಬೆಲ್ಲನ ಸ್ವತಃ ಅವರೇ ತಯಾರು ಮಾಡ್ಕೋತಾರೆ. ಅದರಲ್ಲೂ ಖುಷಿ ಏನಪ್ಪಾ ಅಂತಂದ್ರೆ ಜೀರೋ ಕೆಮಿಕಲ್ ಪ್ಯೂರ್ ನ್ಯಾಚುರಲ್ ಬೆಲ್ಲನ ಮಾಡ್ಕೋತಾರೆ. ಯಾವ ಲೆವೆಲ್ಗೆ ಅಂತಂದ್ರೆ ಈ ಕಬ್ಬನ್ನ ಬೆಳೆಯೋ ಭೂಮಿಗೆ ಒಂದಿಡಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಹಾಕದೆ ಬೆಳೆದು ಅದನ್ನ ಕಟ್ ಮಾಡಿ ಟ್ರಾಕ್ಟರ್ ಅಲ್ಲಿ ತುಂಬಿಕೊಂಡು ಊರಾಚೆ ಒಂದು ಜಾಗದಲ್ಲಿ ಟೆಂಪ್ರವರಿ ಆಲೆ ಮನೆನ ಮಾಡಿ ಅಲ್ಲಿರೋ ರೈತರುಗಳೆಲ್ಲ ಸೇರಿ ಇದಕ್ಕಾಗಂತ ಖರ್ಚನ್ನ ಶೇರ್ ಮಾಡ್ಕೋತಾರೆ. ಜೊತೆಗೆ ಇಲ್ಲಿ ಮಾಡಂತ ಕೆಲ್ಸಕ್ಕೂ ಕೂಡ ಮುಯ್ಯಾಳುಗಳಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾರೆ. ಈ ಆಲೆ ಮನೆಯಲ್ಲಿ ತೆಗೆದಂತ ಕಬ್ಬಿನ ಹಾಲನ್ನ ಕೊಪ್ಪರಿಕೆಗೆ ಹಾಕೊಂಡು ಫುಲ್ ಸೌದೆನಲ್ಲಿ ಬರೋ ಹೀಟ್ ಅಲ್ಲಿ 3 ರಿಂದ 4 ಗಂಟೆ ಟೈಮ್ ಈ ಹಾಲನ್ನ ಬೇಯಿಸಿ ನಂತರ ಹದ ಬಂದ್ಮೇಲೆ ಮತ್ತೊಂದು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ್ಮೇಲೆ ಡಬ್ಬಿಗೆ ಫಿಲ್ ಮಾಡಿ ಪ್ಯಾಕಿಂಗ್ ಕೆಲಸನ ಮುಗಿಸ್ತಾರೆ. ಈ ಒಂದು ಡಬ್ಬಕ್ಕೆ ಇವತ್ತಿನ ಮಾರ್ಕೆಟ್ ಅಲ್ಲಿ 3 ರಿಂದ 4 ಸಾವಿರ ರೂಪಾಯಿವರೆಗೂ ಕೂಡ ಇದೆ. ನಾನು ಇದನ್ನ ತಿಂದಾಗ್ಲಂತೂ ಚಿಕ್ಕ ವಯಸ್ಸಲ್ಲಿ ನಾನು ಬೊಂಬಾಯಿ ಮಿಠಾಯಿ ತಿಂತಾ ಇದ್ನಲ್ಲ ಆ ಥರ ಸೇಮ್ ಟು ಸೇಮ್ ಟೇಸ್ಟ್ ಇತ್ತು. ಜೊತೆಗೆ ಈ ಫ್ರೆಶ್ ಕಬ್ಬಿನ ಹಾಲನ್ನು ಕುಡ್ದಾಗ್ಲಂತೂ ಆಹಾ ಅಮೃತ. ಖುಷಿ ವಿಚಾರ ಏನು ಅಂತಂದರೆ ಈ ಪ್ರೋಸೆಸ್ನಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಡ್ರಾಪ್ ಕೆಮಿಕಲ್ನ ಆ್ಯಡ್ ಮಾಡಿದ್ದು ನನಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ಈಗ ಈ ರೀಲಲ್ಲಿ ನಿಮ್ಮ ಮಲ್ನಾಡ್ ಫ್ರೆಂಡನ್ನು ಟ್ಯಾಗ್ ಮಾಡಿ, ಮಗ ನಿಮ್ಮೂರಲ್ಲಿ ನೆಕ್ಸ್ಟ್ ಸಲ ಈ ಥರ ಜೋನಿ ಬೆಲ್ಲನ ಮಾಡಬೇಕಾದ್ರೆ ಖಂಡಿತ ನನ್ನನ್ನು ಕರಿ ಅಂತ ಅವ್ರಿಗೆ ತಿಳಿಸಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.